ವಿದ್ಯಾರ್ಥಿಗಳ ಪ್ರಶ್ನೆ ಓದ್ರಿ. ಈ ಪ್ರಶ್ನೆಯನ್ನು ಓದ್ಕೊಂಡು ಬಿಡಿಸರೆ ಇದನ್ನು ನಾನು ಹೇಳುವಾಗ ನೀವು ಲಕ್ಷ್ಯ ಕೊಟ್ಟು ನೋಡಲೇಬೇಕು. ಮುಂದಿನ ಮಾದರಿ ಸೇಮ್ ಬೀಳ್ತದೆ. ಅದಕ್ಕೆ ಈಗ ನಾ ಹೆಂಗೆ ಕಲಿಸ್ತೀನಿ. ಆಮೇಲೆ ಇದು ಒಂದೇ ಗಣಿತ ಹೇಳಂಗಿಲ್ಲ, ಇದು ರೆಗ್ಯುಲರ್ ಕೋಚಿಂಗ್ ಕ್ಲಾಸ್, ಇದು ಸೀರಿಯಲ್ ಕೋಚಿಂಗ್ ಕ್ಲಾಸ್ ಅಂತಾರೆ ಇದಕ್ಕೆ. ಇದಾದ ಕೂಡಲೇ ನೀವು ಸರಿಯಾಗಿ ನೋಡಲೇಬೇಕು. ಇದನ್ನು ಕಂಡು ಹಿಡಿದಿರಿ ಅಂತಂದ್ರೆ ಏನಾಗ್ತದ, ಮುಂದಿನ ಲೆಕ್ಕ ಇಂಥದ್ದೇ ಅಂಕಿ ಸಂಖ್ಯೆಗಳು ಚೇಂಜ್ ಆಗಿ ಬಂದುಬಿಡ್ತಾವೆ, ಅವಾಗ ನೀವು ಮಾಡಬೇಕಾಗ್ತದೆ. ಅದಕ್ಕೆ ನಾನು ಹೆಂಗೆ ತಿಳಿಸ್ತೀನಿ ಅನ್ನೋದು ಲಕ್ಷ್ಯ ಕೊಟ್ಟು ನೋಡಬೇಕಾಗ್ತದೆ. ನೋಡ್ರಿ ಎಲ್ಲರೂ ಬೋರ್ಡ್ ಕಡೆ. ಎ ಶಾಲೆಯ 150 ವಿದ್ಯಾರ್ಥಿಗಳಲ್ಲಿ 120 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಅಂದ್ರೆ ಪಾಸ್ ಆಗ್ಯಾರ. ಇಲ್ಲಿ ಸಂಖ್ಯೆಗಳು ಚೇಂಜ್ ಆಗವೆ. ಎ ಶಾಲೆಗೆ ಮತ್ತು ಬಿ ಶಾಲೆಗೆ ಒಟ್ಟು ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ ಬದಲಾವಣೆ ಆಯ್ತು. ಎ ಶಾಲೆಯ ಮತ್ತು ಬಿ ಶಾಲೆಯ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ ಬದಲಾವಣೆ ಆಗ್ಯದ ಅಂದ್ರೆ ಯಾವ ಶಾಲೆ ರಿಸಲ್ಟ್ ಚಲೋ ಆಯ್ತು ಅನ್ನೋದು ಕಂಡುಹಿಡಿಬೇಕಾದ್ರೆ ನಾವು ಏನು ಮಾಡಬೇಕು, ಶೇಕಡದಾಗ ಕಂಡುಹಿಡಿಬೇಕು. ಈಗ ನೋಡ್ರಿ ಅದನ್ನ ಹೆಂಗ. ಬಿ ಶಾಲೆಯ 60 ವಿದ್ಯಾರ್ಥಿಗಳಲ್ಲಿ 45 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಯಾವ ಶಾಲೆಯ ಫಲಿತಾಂಶ ಉತ್ತಮ ಕಂಡುಹಿಡಿಯಿರಿ ಅಂತ. ಆಮೇಲೆ ನೀವೇನು ಮಾಡಬೇಕು, ಈಗ ಶೇಕಡದಾಗ ಕಂಡುಹಿಡಿಬೇಕು. ಎ ಶಾಲೆಯ ಶೇಕಡಾ ಪ್ರಮಾಣ ತಕ್ಕೋಬೇಕು. ಮೊದಲು ಶೇಕಡಾ ಪ್ರಮಾಣ ಎ ಶಾಲೆಯದ ಮೊದಲು ಕಂಡುಹಿಡಿಯಿರಿ. ಹೆಂಗೆ ಕಂಡುಹಿಡಿಬೇಕು, 150 ಎ ಶಾಲೆಯ ಶೇಕಡಾ ಪ್ರಮಾಣ ಬರೋಬ್ಬರಿ ಬರೀಬೇಕು. ಶೇಕಡಾ ಪ್ರಮಾಣ ಅಂತ ಬರೀರಿ. 150ಕ್ಕೆ 120 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ, ಅಥವಾ ಉತ್ತೀರ್ಣ ಅಂತಷ್ಟೇ ಬರೀರಿ. 150 ವಿದ್ಯಾರ್ಥಿಗಳಿಗೆ 120 ವಿದ್ಯಾರ್ಥಿಗಳು ಉತ್ತೀರ್ಣ. 100ಕ್ಕೆ ಎಷ್ಟು? ಎರಡನೇದು, ಬಿ ಶಾಲೆಯ ಶೇಕಡಾ ಪ್ರಮಾಣ, ಪಾಸಾದ ಉತ್ತೀರ್ಣ ಶೇಕಡಾ ಪ್ರಮಾಣ 60 ವಿದ್ಯಾರ್ಥಿಗಳಿಗೆ 45 ವಿದ್ಯಾರ್ಥಿಗಳು ಉತ್ತೀರ್ಣ. 100ಕ್ಕೆ ಎಷ್ಟು? ಯಾವುದು ಶೇಕಡಾ ದೊಡ್ಡದಂಕಿ ಬರ್ತದ ಆ ಶಾಲೆಯ ಪ್ರಗತಿ ಉತ್ತಮವಾಗಿದೆ ಅಂತ ಬರೀಬೋದು. ಇಷ್ಟು ತಿಳಿಸಿ ಹೇಳಿದಿಂದ ಹುಡುಗರು ಮಾಡಿರ್ತಾರೆ. ನೋಡು ಮಾಡ್ರಿ, ನಾ ದೂರ ಸರಿತನು ಮ್ಯೂಟ್ ಮಾಡ್ರಿ. ಮಾಡೋದಾಯ್ತಲ್ಲ. ನೀವು ಮಾಡೋದಾಗಿದ್ದನ್ನೇ ಮಾಡಿ. ಈಗ ನಾವೇನು ಮಾಡಬೇಕು, ಎ ಶಾಲೆಯ ಶೇಕಡಾ ಫಲಿತಾಂಶ ಕಂಡುಹಿಡಿಬೇಕು. ಎ ಶಾಲೆಯ ಶೇಕಡಾ ಉತ್ತೀರ್ಣ ಪ್ರಮಾಣ, ಉತ್ತೀರ್ಣ ಕಂಡುಹಿಡಿಬೇಕು. ಎ ಶಾಲೆದು ಉತ್ತೀರ್ಣ ನೀವು ಎಷ್ಟಾಗ್ಯಾರ ಅನ್ನೋದು ಹೆಂಗೆ ಕಂಡುಹಿಡ್ಕೋಬೇಕು. ಎ ಶಾಲೆ ವಿದ್ಯಾರ್ಥಿಗಳು ಎಷ್ಟು? 150. 150 ವಿದ್ಯಾರ್ಥಿಗಳಿಗೆ 150 ವಿದ್ಯಾರ್ಥಿಗಳಿಗೆ ಬರೋಬ್ಬರಿ ಎಷ್ಟು? 120 ಉತ್ತೀರ್ಣ. ಉತ್ತೀರ್ಣ ಅಂದ್ರೆ ಪಾಸ್ ಆಗ್ಯಾರ ಅಂತ. ಶೇಕಡಾ ಅಂದ್ರೆ 100 ವಿದ್ಯಾರ್ಥಿಗಳಿಗೆ ಬರೋಬ್ಬರಿ ಎಷ್ಟು? ನೋಡಿ, ಸರಸ್ ಬಾಲೆ ಹಾಕ್ರಿ. 100 ಗುಂಡ್ಲೆ 120 ಸರಾಸ್ ಬಾಲೆ 150 ಬರೋಬ್ಬರಿ. ಈ ಪೂಜೋತು ಈ ಪೂಜೋತು 15 ಒಂದಲೇ 15 ಎಂಟ್ಲೆ 120, 10 ಎಂಟ್ಲೆ 80. 80 ಶೇಕಡಾ ಪ್ರಮಾಣ ಎ ಶಾಲೆಯ ಉತ್ತೀರ್ಣ. ಎ ಶಾಲೆಯ ಫಲಿತಾಂಶ ಎಷ್ಟು? ಶೇಕಡಾ 80. ನೋಡಿ, ಬಿ ಶಾಲೆಯ ಶೇಕಡಾ ಉತ್ತೀರ್ಣ. ಬಿ ಶಾಲೆಯ ಶೇಕಡಾ ಉತ್ತೀರ್ಣ ಪ್ರಮಾಣ, ಉತ್ತೀರ್ಣ ಅಂತ ಅಷ್ಟೇ ಬರ್ಕೋರಿ, ಯಾಕಂದ್ರೆ ಭಾಳ ಅದನ್ನು ಬರೀಬಾರ್ದು, ದೀರ್ಘ ತಿಳ್ಕೊಂಡು ಬಿಡ್ಬೇಕು. ಎಷ್ಟದ? 60 ವಿದ್ಯಾರ್ಥಿಗಳಿಗೆ 60 ವಿದ್ಯಾರ್ಥಿಗಳಿಗೆ
ಎಷ್ಟು 45 ಉತ್ತೀರ್ಣ. ಒಂದು ವೇಳೆ 100 ವಿದ್ಯಾರ್ಥಿಗಳಿಗೆ, ಇದು 100 ಅಂದ್ರೆ ಒಂದು ಈಕ್ವಲ್ ತಗೊಂಡಂಗ, 100 ವಿದ್ಯಾರ್ಥಿಗಳಿಗೆ ಪ್ರಮಾಣವನ್ನು ನೀವು ತಕ್ಕೋಬೇಕು. 100 ಗುಂಡ್ಲೆ 45 ಸರ್ವಾಸ್ ಬಾಗಿಲೆ 60. ನೋಡಿ, 15 ಮೂರ್ಲೆ 45, 15 ನಾಲ್ಕಲೆ 60, 4 ಒಂದಲೆ 4 25 ಬರೋಬ್ಬರಿ 25 ಮೂರ್ಲೆ 75%. ಆನ್ಸರ್ ಬಿ ಶಾಲೆಯ ಫಲಿತಾಂಶ. ಬಿ ಶಾಲೆಯ ಫಲಿತಾಂಶ ಎಷ್ಟು? 75%. ಯಾರು ಹೆಚ್ಚಾದ್ರೆ ಈಗ ನೋಡ್ರಿ ಶೇಕಡಾದಾಗ, ಇಲ್ಲಿ ಬಂದದ್ದು 80%, ಅಲ್ಲಿ ಬಂದದ್ದು 75%. ಯಾವ ಶಾಲೆಯ ಫಲಿತಾಂಶ ಉತ್ತಮ? ಎ ಶಾಲೆಯ ಫಲಿತಾಂಶ ಉತ್ತಮ. ಆನ್ಸರ್ ಎ ಶಾಲೆಯ ಫಲಿತಾಂಶ ಉತ್ತಮ. ನೋಡಿ, ಈಗಿನ ಟೆಕ್ಸ್ಟ್ ಬುಕ್ದೊಳಗೆ ಬರೀ ಒಂದು 2 ಅಥವಾ 3 ಇಷ್ಟೇ ಮಾದರಿ ಅವ. ಹಳಿ ಬುಕ್ದೊಳಗೆ ಮಿನಿಮಮ್ 50 ಮಾದರಿಗಳು ಅವು. ಸುಮಾರು 25 ಗಣಿತ ಬಿಡಿಸೇ ಬಿಟ್ಟಾರ ಅವರು. ಆಮೇಲೆ 50 ನಿಮಗೆ ರಿವಿಷನ್ ಟೆಸ್ಟ್ ಅಂತ ಕೊಟ್ಟಾರ, ಹೋಮ್ವರ್ಕ್ ಏನು 108 ಹೆಸರಿಟ್ಟಾರ. ಅದನ್ನ ಆ ಗಣಿತಗಳು ಬಿಡಿಸ್ಲಿಕ್ಕೆ ಬರೀಲಿಕ್ಕೆ ನಮಗೆ ಬೇಸರ. ಅವಾಗಿನವ್ರು ನೋಡೋರು ಎಷ್ಟು ಹಳಿ ಬುಕ್, ಅವಾಗ ಏನು ಕಂಪ್ಯೂಟರ್ ಇದ್ದಿದ್ದಿಲ್ಲ, ಏನು ಇದ್ದಿದ್ದಿಲ್ಲ. 1982ರಾಗಿನ ಪ್ರಿಂಟ್ ಆದದ್ದು ಬುಕ್ ಅವು. ನೋಡ್ರಿ ಹೆಂಗೆ ಮತ್ತೆ ಎಷ್ಟು ಚಂದ ಪ್ರಿಂಟ್ ಮಾಡ್ಯಾರ ಅವ್ರು. ನೋಡ್ರಿ, ಈಗ ನಾವೊಂದು ಮಾದರಿ ಕೊಡ್ಕೊಂಡು ಬಿಡಿಸ್ಬೇಕಾಗ್ತದೆ. ಈಗ ಇನ್ನೊಂದ್ಸಲ ನಾ ಹೆಂಗೆ ತಿಳಿಸಿದ ವಿಡಿಯೋ ಪ್ಲೇ ಮಾಡಿದಿಂದ ಆಮೇಲೆ ಬಿಡಿಸ್ರಿ. ಇನ್ನೊಂದ್ಸಲ ನೀವು ಪ್ಲೇ ಮಾಡಿ ನೋಡ್ರಿ ವಿಡಿಯೋ. ನೋಡ್ರಿ, ಯಾಕೆ ನಿಮ್ಮ ಕೈಗೆ ವಿಡಿಯೋ ಬಂದಿರ್ತದೆ. ಇದನ್ನು ನೋಡಿ ಏನು ಮಾಡಬೇಕು, ತಿಳಿದದ ಅಂತ ತಿಳ್ಕೊಂಡು ನೀವು ಗಣಿತಗಳನ್ನು ಈಗ ಶೇಕಡಾ ಪ್ರಮಾಣದಾಗ ಕಂಡುಹಿಡಿಬೇಕು. ನೋಡಿ, 150ಕ್ಕೆ 120 100ಕ್ಕೆ ಎಷ್ಟು, 60ಕ್ಕೆ 45 100ಕ್ಕೆ ಎಷ್ಟು, ಇಷ್ಟೇ. ಏನು ಮಾಡಿದ್ರಿ ಎಲ್ಲ ಚೆಂದಾಗಿ ಬಿಡಿಸ್ಕೊಡ್ಬೇಕು.